ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿನ್ನ ಹೆಸರೇನು? ಸಂಪದ. ಕಲ್ಯಾಣಿ. ಅದೇನ್ ಶೌರ್ಯ, ಅವಳು ಸಂಪದ ಅಂದ್ರೆ ನೀನ್ ಕಲ್ಯಾಣಿ ಅಂತಿದ್ಯಾ? ನನಗೆ 2 ಹೆಸರಿದೆ ಮೇಡಮ್. ಒಂದು ಮಾಮೂಲಾಗಿ ಇಟ್ಟಿದ್ದು, ಇನ್ನೊಂದು ಜಾತಕದ ಪ್ರಕಾರ ಇಟ್ಟಿದ್ದು. ಕಲ್ಯಾಣಿ ಸಂಪದ. ಸರಿ ಕಲ್ಯಾಣಿ, ಸ್ವಲ್ಪ ಶುಗರ್ ಕಡಿಮೆ, ಸ್ಟ್ರಾಂಗ್ ಆಗಿರ್ಬೇಕು. ಸರಿ ಮೇಡಮ್. ಕೊಡೋದೇ ಮರ್ತು ಹೋಗಿದ್ದೆ. ತಗೋ, ನಿನ್ಗೋಸ್ಕರ ಸೀರೆ ತಂದಿದ್ದೀನಿ. ನಿನ್ಗೋಸ್ಕರ ನಾನೇ ಶಾಪಿಂಗ್ ಹೋಗಿ ತಗೊಂಡ್ ಬಂದೆ. ಹೋಗಿ ಉಟ್ಕೊಂಡ್ ಬಾ. ಕಾಫಿ ಕೊಟ್ಟು ಉಟ್ಕೊಂಡ್ ಬರ್ತೀನಿ ಮೇಡಮ್. ಮಗು ನಿಲ್ಕೊಡಿ. ಥ್ಯಾಂಕ್ ಯು. ಪ್ಲೀಸ್ ಮೇಡಮ್. ಸೀರೆ ಉಟ್ಕೊಂಡ್ ಬರ್ತೀನಿ ಮೇಡಮ್. ಓಕೆ ಅಮ್ಮ. ಮೇಡಮ್, ಕಳ್ತನಕ್ಕೆ ಏನ್ ಶಿಕ್ಷೆ ಕೊಡ್ತಾರೆ? ಶೌರ್ಯನ್ ಕೇಳ್ಬೋದಲ್ವಾ? ಅವನಿಗೆ ಕರುಣೆ ಜಾಸ್ತಿ ಮೇಡಮ್. ಗೊತ್ತಿರೋರ್ನ ಸೀರಿಯಸ್ ಆಗಿ ತಗೊಳಲ್ಲ. ಅಮ್ಮ. ಹೌದಾ ಶೌರ್ಯ? ಅದು ಚಿಕ್ಕ ಕೇಸ್ ಮೇಡಮ್. 3 days ಅಲ್ಲಿ ಸಾಲ್ವ್ ಆಗ್ಬಿಡತ್ತೆ. ಅಷ್ಟರಲ್ಲಿ ನಮ್ಮಮ್ಮ ತಡ್ಕೊಳಕ್ಕಾಗದೆ ನಿಮ್ಮನ್ನ ಕೇಳ್ಬಿಟ್ರಷ್ಟೇ. ನಿಮ್ ಮಗ 3 days ಅಲ್ಲಿ ಸಾಲ್ವ್ ಆಗೋಗತ್ತೆ ಅಂತಿದ್ದಾನೆ ಅಂದ್ರೆ ಆಗೋಗತ್ತೆ. ಶೌರ್ಯ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಏನಾದ್ರೂ ಅಂದ್ಕೊಂಡ್ರೆ ಆಗೋವರೆಗೂ ನಿದ್ದೆ ಮಾಡಲ್ಲ. ಹಲೋ, 10 minutes ಅಲ್ಲಿ ಹೊರಡ್ತೀನಿ. ಓಕೆ ಬಾಯ್. ಇವತ್ತು ಹಾಲಿಡೇ ಅಲ್ವಾ, ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಓ ಶೌರ್ಯ, ಕಲ್ಯಾಣಿ ಇನ್ನೂ ಬರ್ಲಿಲ್ಲ. ಮೇಡಮ್ ಅವರು ಹೋಗ್ಬೇಕು ಅನ್ಸತ್ತೆ. ಹೋಗ್ ನೋಡು. ಎಕ್ಸ್ಕ್ಯೂಸ್ ಮಿ ಮೇಡಮ್. ಸಾರಿ. ಸಾರಿ ಯಾಕೆ? ಸ್ಯಾರಿ ಉಟ್ಕೊಂಡಿದ್ದು ಆಗೋಯ್ತು. ಚೆನ್ನಾಗಿದ್ದೀನ ಆಫೀಸರ್? ನಿನ್ ಸಂಪದ ಹೆಸರು ಯಾಕೆ ಹೇಳ್ದೆ? ತಾವು ಹೇಗಿದ್ರು ನನ್ನ ಹೆಸರು ಹೇಳಲ್ಲ ಅಲ್ವಾ ಹೆಂಡತಿ ಅಂತ. ನೀವು ಕಷ್ಟಪಡೋದನ್ನ ನೋಡೋಕಾಗ್ದೆ ನನ್ನ ಹೆಸರು ಸಂಪದ ಅಂತ ಹೇಳ್ದೆ. ನೀವೇ ಭಯದಲ್ಲಿ ಕಲ್ಯಾಣಿ ಅಂತ ನನ್ನ ಹೆಸರು ಹೇಳಿದ್ದು. ಒಂದ್ ವೇಳೆ ನಿಜವಾಗ್ಲೂ ಬೇಕು ಅಂತಾನೆ ನನ್ನ ಹೆಸರು ಹೇಳಿದ್ರಾ? ಅಂದ್ರೆ ನನ್ನ ನಿಮ್ ಹೆಂಡತಿ ಅಂತ ಒಪ್ಕೊಂಡ್ರ ಆಫೀಸರ್? ಹಗಲ್ಗನಸ್ ಕಾಣ್ಬೇಡ, ನನ್ಸಾಗಲ್ಲ. ನಡಿ, ಕಮಿಷನರ್ ಮೇಡಮ್ ವೇಟ್ ಮಾಡ್ತಿದ್ದಾರೆ. ಮೆಂಟಲ್ ನನ್ ಮಗ. ಏನಂದೆ? ನೀವೇ ಲೇಟು ಒಂದೆ. ನೀನ್ ಈ ಸೀರಿಯಲ್ ತುಂಬಾ ಚೆನ್ನಾಗಿ ಕಾಣ್ತೀಯ. ಥ್ಯಾಂಕ್ ಯು ಮೇಡಮ್. ನಿಮ್ಮಿಬ್ಬರನ್ನ ನೋಡ್ತಿದ್ರೆ ಸೀತಾರಾಮನ್ ತರ ಕಾಣ್ತೀರಾ. ಸರಿ, ನಾನಿನ್ ಬರ್ತೀನಿ. ಸರಿ ಮೇಡಮ್. ಹಾ, ಬಂದ ತಕ್ಷಣ ಕೇಳೋಣ ಅನ್ಕೊಂಡೆ, ಮರ್ತ್ ಹೋದೆ. ಮನೆ ಮಧ್ಯದಲ್ಲಿ ಈ ಗೋಡೆ ಯಾಕೆ? ನಾನು ಹೇಳ್ತೀನಿ ಮೇಡಮ್.
ಇವಾಗಲ್ಲ, ಮುಂದಿನ ಸಲ ನೀವು ಲಂಚಿಗೆ ಬಂದಾಗ. ಯಾಕೆ ಅಂದ್ರೆ ಅದೊಂದು ದೊಡ್ಡ ಕತೆ. ಹೌದಾ, ಸರಿ, ನೆಕ್ಸ್ಟ್ ಟೈಮ್ ಬಂದಾಗ ಫುಲ್ ಸ್ಟೋರಿ ಕೇಳ್ತೀನಿ. ಓಕೆ, ಬಾಯ್. ಸರಿ ಮೇಡಮ್. ಎರಡಲ್ಲ 3 ದಿನದಲ್ಲಿ ನಮಗ್ ಕೊಡ್ತೀನಿ ಅಂದಿದ್ದ ಸ್ತ್ರೀಧನ ನೀವು ತಂದು ಕೊಡ್ಲಿಲ್ಲ ಅಂದ್ರೆ ಈ ಮನೆ ಅರ್ಧ ಭಾಗ ನಮ್ ಹೆಸರಲ್ಲಿ, ಇನ್ನೊಂದ್ ಅರ್ಧ ಭಾಗ ಅನುಪಮನ ಹೆಸರಲ್ಲಿ ಇದೆಯಲ್ಲ, ಅದನ್ನ ನನ್ನ ಹೆಸರಿಗೆ ಬರ್ಕೊಡ್ತೀನಿ ಅಂತ ಅನುಪಮ ಸಹಿ ಮಾಡ್ಬೇಕು. ನಿನ್ನ ಮೇಲೆ ಕನಿಕರ ತೋರಿಸಿ ಹೆತ್ತ ಮಗಳ ಹಾಗೆ ನೋಡ್ಕೋತಾ ಇರೋ ನಮ್ಮಮ್ಮನ್ಗೆ ನೀನು ಕೊಡ್ತಾ ಇರೋ ದೊಡ್ಡ ಬಹುಮಾನ ಅವ್ರನ್ನ ನಡು ಬೀದಿಗೆ ತರೋದು. ಅಂದ್ಹಾಗೆ ನಿನಗ್ ನೆನ್ಪಿದ್ಯೋ ಇಲ್ವೋ, ಮನೆ ಪೂರ್ತಿ ನನ್ನ ಹೆಸರಿಗೆ ಬರ್ಕೊಡ್ತೀನಿ ಅಂತ ನೀನು ಸಹಿ ಕೂಡ ಹಾಕಿದ್ಯಾ. ಇನ್ನು ನಿನ್ನ ಭಾಗ ಕೂಡ ನಂದೇ. ಅಮ್ಮವ್ರೆ, ಆ ಮನೆಗೆ ಪೊಲೀಸ್ ಅಮ್ಮವ್ರು ಬಂದವ್ರೆ. ಅಂದ್ಹಾಗೆ ಹೇಳೋದನ್ನ ಮರ್ತೋದೆ, ಮಧ್ಯಾಹ್ನ ಕಮಿಷನರ್ ಅವರು ನಮ್ಮ ಮನೆಗ್ ಬರ್ತಾ ಇದಾರಂತೆ. ಕಮಿಷನರ್ ಅವರಾ? ಹೌದು ಅಮ್ಮವ್ರೆ, ದಮಯಂತಿ ಅಮ್ಮವರು ಅವ್ರು ಬರ್ತಿದ್ದ ಹಾಗೆ ಒಡವೆಗಳ ಬಗ್ಗೆ ಹೇಳ್ತಾ ಇದ್ರಮ್ಮ. ನಮಗ್ ನ್ಯಾಯ ಕೊಡಿಸಿ ಅದು ಇದು ಅಂತ ಏನೇನೋ ಹೇಳ್ತಾ ಇದ್ರು. ನಾಳೆವರೆಗೂ ಸಮಯ ಇದೆ ಅಲ್ವಾ ಬಾಲಾಜಿ? ಯಾಕಂತೆ ನಿಮ್ಮ ಅಮ್ಮ ಅವ್ರಿಗೆ ಅಷ್ಟು ಅವಸರ? ದಮಯಂತಿ ಅಮ್ಮವರು ಏನೇನೋ ಮಾಡ್ತಿರ್ತಾರಮ್ಮ, ಅದೇ ನನಗ್ ಭಯ. ತಪ್ಪು ಮಾಡಿದವರು ಭಯ ಪಡ್ತಾರೆ ಬಾಲಾಜಿ. ಅನುಪಮ ಯಾವ ತಪ್ಪು ಮಾಡಿಲ್ಲ. ಯಾರು ಬಂದ್ರು, ಯಾವ ಪ್ರಶ್ನೆ ಕೇಳಿದ್ರು ನಾನು ಉತ್ತರ ಹೇಳಬಲ್ಲೆ. ನನ್ನ ಮಗಳ ಮೇಲೆ ಆರೋಪ ಬರ್ದಿರೋ ಹಾಗೆ ನೋಡ್ಕೋತೀನಿ. ಚಿಂತೆ ಮಾಡೋ ಕೆಲಸ ಇಲ್ಲ. ಇಲ್ಲ, ಆಗಲ್ಲ ಅಂತ ವಾದ ಮಾಡಿದ್ರೆ ಈ ಮನೇನ ತಗೋ ಅಂತ ದಮಯಂತಿಗೆ ಬರ್ಕೊಟ್ಟಿದ್ದೀವಲ್ವಾ, ತಗೊಳ್ಳಿ ಬಿಡು. ನನ್ನ ಮಗಳಿಗಿಂತ ನನ್ಗ್ಯಾವುದು ಹೆಚ್ಚಲ್ಲ. ಏನ್ರಿ, ಇಲ್ಲಿ ಶಾಕ್ ರಿಯಾಕ್ಷನ್ ಕೊಡ್ಬೇಕು ಅಲ್ವಾ? ಮತ್ತೆ ಹಾಗೆ ನಾರ್ಮಲ್ ಆಗಿದ್ದೀರಲ್ಲಕ್ಕೆ? ಶಾಕ್ ಯಾಕೆ? ಅಮ್ಮ ಹೇಳಿದ್ರಲ್ಲ, ಮಾಡ್ತಾರೆ. ಅಂದ್ರೆ ಇವಾಗ ಅನುಪಮ ಅಮ್ಮಗೋಸ್ಕರ ನಾವು ಮತ್ತೆ ಮನೆ ಬಿಟ್ಟು ಹೋಗ್ಬೇಕಾ? ಅಷ್ಟೇ. ನಿನ್ಗೇನಾದ್ರೂ ಡೌಟಾ? ಈ ಸರ್ತಿ ಅದ್ ಯಾವ ಛತ್ರಕ್ಕೆ ಹೋಗ್ತೀವೋ ಏನೋ. ಛೀ. ನಿನ್ ಹೆಂಡತಿ ತುಂಬಾ ಚೆನ್ನಾಗಿದ್ದಾಳೆ ಶೌರ್ಯ. ನೀನೇ ಅವಳನ್ನ ಸೆಲೆಕ್ಟ್ ಮಾಡ್ಕೊಂಡಿಯೋ, ಅವಳೇ ನಿನ್ನನ್ನು ಸೆಲೆಕ್ಟ್ ಮಾಡ್ಕೊಂಡ್ಲೋ? ನಿಮ್ಮಿಬ್ಬರನ್ನ ನೋಡ್ತಿದ್ರೆ ಸೀತಾರಾಮನ್ ತರ ಕಾಣ್ತೀರಾ. ಕಂದ, ಇವತ್ತು ಕಮಿಷನರ್ ಏನು ಹೇಳಿದ್ರು ಅಂತ ಕೇಳಿಸ್ಕೊಂಡ್ಯಾ? ನಾನು ತುಂಬಾ ಚೆನ್ನಾಗಿದ್ದೀನಂತೆ. ನಾನು ನಿಮ್ಮಪ್ಪ ಮೇಡ್ ಫಾರ್ ಈಚ್ ಅದರ್ ಆಗಿದ್ದೀವಂತೆ. ಅಂದ್ರೆ ಒಬ್ರಿಗೋಸ್ಕರ ಒಬ್ರು ಹುಟ್ಟಿದೀವಿ ಅಂತ. ಅಂದಿರೋದೇನಲ್ಲ, ಇರೋದೇ ಅಲ್ವಾ? ಇಲ್ಲ ಅಂದ್ರೆ ನಿಮ್ಮಮ್ಮ ಹೊರಟೋಗೋದು ಅಂದ್ರೇನು? ಹಾಗಾಗಿದ್ದೆಲ್ಲ ನನ್ನಿಂದಾನೆ ಅಂತ ನಿಮ್ಮಪ್ಪ ನನಗ್ ತಾಳಿ ಕಟ್ಟೋದು ಅಂದ್ರೇನು? ದೇವ್ರು ನನಗೆ ನಿನ್ನ ಜೊತೆಯಾಗಿರೋಕೆ ಕೊಡೋದು ಅಂದ್ರೇನು? ನಮ್ಮ ಮೂವರಿಗೂ ಹೋದ ಜನ್ಮದಲ್ಲಿ ಯಾವುದೋ ಬಂದ ಇದ್ದೇ ಇರುತ್ತೆ. ಅದಕ್ಕೆ ಈ ಜನ್ಮದಲ್ಲಿ ಕೂಡ ಒಟ್ಟಾಗಿದ್ದೀವಿ ಅಲ್ವಾ? ಆ ವಿಷಯ ನಿನಗೆ ನನಗೆ ಅರ್ಥ ಆದ ಹಾಗೆ ನಿಮ್ಮ ಅಪ್ಪಂಗೆ ಯಾವಾಗ ಅರ್ಥ ಆಗುತ್ತೋ ಏನೋ. ನಿನಗೆ ಗೊತ್ತಾ, ನಿಮ್ಮಪ್ಪ ನನ್ನ ಈ ಸೀರಿಯಲ್ ನೋಡಿದಾಗ ಹಾಗೆ ನೋಡ್ತಾನೆ ಇದ್ಬಿಟ್ರು. ಅಂದ್ರೆ ಕಮಿಷನರ್ ಅವರು ಹೇಳ್ದಾಗೆ ಈ ಸೀರೆ ನನಗೆ ಅಷ್ಟು ಚೆನ್ನಾಗಿದ್ಯಾ? ಚೆನ್ನಾಗಿದ್ದಿದ್ರೆ ನಿಮ್ಮಪ್ಪ ನನಗೆ ಒಂದು ಕಾಂಪ್ಲಿಮೆಂಟ್ ಕೂಡ ಕೊಡ್ಲಿಲ್ವೇ? ಕೊಟ್ಟಿದ್ರೆ ಅವ್ರ ಆಸ್ತಿ ಏನು ಕರ್ಗೋಗ್ತಾ ಇತ್ತಾ?
ಇಷ್ಟು ಅಂದವಾದ ಕಲ್ಯಾಣಿನ ನೋಡಿ ಚೆನ್ನಾಗಿದ್ಯಾ ಕಲ್ಯಾಣಿ ಅಂತ ಒಂದು ಮಾತು ಕೂಡ ಹೇಳಿಲ್ಲ. ನಿಜವಾಗ್ಲೂ ನಿಮ್ಮ ಅಪ್ಪನ ಮನ್ಸು ಕಲ್ಲಾಗೋಗಿದೆ. ಹೇಳಬೇಕು ಅಂತಾನೆ ಅನಿಸ್ತು, ಆದ್ರೆ ಹೇಳ್ದೆ ಸುಮ್ಮನಾಗ್ಬಿಟ್ಟೆ. ಸಾರಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದ್ಯಾ. ನಾನು ಕೇಳಿದ್ಮೇಲ ಕೂಡ ನಾವಿಬ್ರು ಮೇಡ್ ಫಾರ್ ಈಚ್ ಅದರ್ ತರ ಕಾಣಿಸಿದ್ವಿ. ಅವ್ರು ನಮ್ಮನ್ನ ರಾಮ ಸೀತೆ ಯಾಕೆ ಹೋಲಿಸಿದ್ರು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ. ನನ್ನ ನಾನೇ ಪ್ರಶ್ನಿಸ್ಕೊಂಡೆ. ನಾನಿಷ್ಟು ಮಾತುಗಳು ಹೇಳಿದ್ರು ಕೂಡ ನನಗೆ ಒಂದು ಮಾತನ್ನು ಹೇಳೋದಿಲ್ಲ. ನನ್ನ ಮಗುನ ನಿನ್ನ ಮಗು ಥರ ನೋಡ್ಕೊಳ್ತೀಯ. ಅತ್ರೆ ಲಾಲಿ ಹಾಡ್ತಾ ಅಮ್ಮ ಆಗಿ ಬದಲಾಗ್ತಾಳೆ. ಇಷ್ಟು ಚಿಕ್ಕ ವಯಸ್ಸಲ್ಲೇ ನನಗೋಸ್ಕರ, ನನ್ನ ಫ್ಯಾಮಿಲಿಗೋಸ್ಕರ ಇಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ನಾನು ಯಾಕೆ ಅವಳು ನಿನ್ನೂ ದ್ವೇಷಿಸ್ತಿದ್ದೀನಲ್ಲ ಅಂತ ನಾನು ಪ್ರಶ್ನೆ ಮಾಡ್ಕೋತಿರ್ಬೇಕಾದ್ರೆ ನನಗೆ ಸಿಕ್ಕ ಒಂದೇ ಒಂದು ಉತ್ತರ, ಗಂಡ
ಇರುತ್ತೆ ಕಲ್ಯಾಣಿ. ಹುಚ್ಚು ಕಲ್ಯಾಣಿ, ಹುಚ್ಚು ಹುಚ್ಚು ಕನ್ಸು ಕಾಣ್ಬೇಡ. ಈ ಜನ್ಮದಲ್ಲಿ ನಿನ್ ಗಂಡ ಬದ್ಲಾಗಲ್ಲ. ನನ್ ಕನ್ಸ್ ಕಂಡಿದ್ದು ನಡೀತಿದ್ಯಾ ಏನೋ? ಸೀರೆ ಹೇಗಿದೆ ಆಫೀಸರ್? ಚೆನ್ನಾಗಿದೆ. ನೀನಲ್ಲ, ಸೀರೆ ಮಾತ್ರ ಚೆನ್ನಾಗಿದೆ. ಆ ಸೀರೆ ನನ್ನ ಮೇಡಮ್ ಸಂಪದಕ್ಕೋಸ್ಕರ ತಂದಿರೋದು. ನಿನ್ನೆ ನೀ ಸೀರೆಯಲ್ಲಿ ನೋಡ್ತಾ ಇದ್ರೆ ನನಗೆ ಸಂಪದನೆ ನೆನಪಾಗ್ತಾಳೆ. ಆ ಸೀರೆನ ತೆಗೆದುಕೊಡು. ನಿಮ್ ಹೆಂಡತಿ ಸಂಪದಾಗೋಸ್ಕರ ಸೀರೆ ತಂದ್ರು ಅಂದ್ರಿ, ಮತ್ತೆ ನಾನ್ ಯಾರು ಆಫೀಸರ್? ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಬೇಡಿ. ನಮ್ಮ ಮಧ್ಯ ಇರೋ ಈ ಸಂಬಂಧಕ್ಕೆ ಏನ್ ಹೇಳ್ತಾರೆ ಆಫೀಸರ್? ನನ್ನ ಕುತ್ತಿಗೆಗೆ ನೀವು ಹಾಕಿರೋ 3 ಗಂಟೆಗೆ ನನ್ನ ಎದೆ ಮೇಲಿರೋ ಈ ತಾಳಿಗೆ ಅರ್ಥ ಇಲ್ಲ ಅಂತೀರಾ? ನಾನ್ ಸೀರೆ ಉಟ್ಕೊಂಡ್ರೇನೆ ಇಷ್ಟು ಬೇಜಾರಾಗ್ತಿದ್ದೀರಲ್ಲ, ಹಾಗಿದ್ಮೇಲೆ ನಿಮ್ ಮೇಡಮ್ ಸೀರೆ ಕೊಡುವಾಗ ಬೇಡ ಅನ್ಬೇಕಾಗಿತ್ತು. ಅವಳಿಗೂ ನನಗೂ ಯಾವ್ದು ಸಂಬಂಧ ಇಲ್ಲ ಮೇಡಮ್. ಯಾರೋ ಬೇರೆ ಹುಡುಗಿ ಕೊಟ್ಟಿಗೆಯಲ್ಲಿ ಹಸುಗಳಿಗೆ ಹಗ್ಗ ಹಾಕಿ ಕಟ್ಟಿದ ಹಾಗೆ ಇವಳಿಗೆ 3 ಗಂಟೆ ಹಾಕಿದ್ದೀನಿ. ನನ್ ದೃಷ್ಟಿಯಲ್ಲಿ ಬಾಯಿ ಇಲ್ದಿರೋ ಹಸು, ಬಾಯಿ ಮುಚ್ಕೊಂಡಿರೋ ಕಲ್ಯಾಣಿ ಒಂದೇ ಅಂತ. ಸಾರಿ ಆಫೀಸರ್. ನೋವಲ್ಲಿ ಈ 4 ಮಾತಾದ್ರೂ ನಿಮ್ಗೆ ನೇರವಾಗಿ ಹೇಳ್ದೆ. 1-2 ನಿಮಿಷ ಹೊರಗಡೆ ವೇಟ್ ಮಾಡ್ತೀರಾ? ನಿಮ್ಮ ಹೆಂಡತಿಯ ಸೀರೆ ನಿಮಗ್ ಕೊಟ್ಬಿಡ್ತೀನಿ.